ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. 3 ಉದ್ಯಾನವನಗಳ ಲೋಕಾರ್ಪಣೆ. ಉದ್ಯಾನವನಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ವಾರ್ತೆಗಳ ವಿವರ. ಮುದ್ದೆಬಿಹಾಳ. ಕಾಂಗ್ರೆಸ್ ಸರ್ಕಾರ ಜನರಿಗೆ ಹಿತವಾಗುವಂತಹ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯದಲ್ಲಿ ಬದ್ಧತೆ ತೋರಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. 5 ವರ್ಷಕ್ಕಿಂತಲೂ ಹಿಂದೆ ಮತ್ತು ಇವತ್ತು ಈ ಭಾಗದ ಶಾಸಕರಾಗಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಿಂದೆ ಎಲ್ಲ ನೀರಾವರಿ ಅನ್ನೋದು ಈ ಭಾಗದಲ್ಲಿ ಭಾಳ ಕಡಿಮೆ ಇತ್ತು. ಇವರ ಪ್ರಯತ್ನದಿಂದ ಬಂಗಾರಪ್ಪನವ್ರ ಕಾಲದಲ್ಲಿ ಮತ್ತು ಇನ್ನು ಅನೇಕ ಮಂತ್ರಿಗಳು ಬಂದಂಥ ಕಾಲದಲ್ಲಿ ಸಾಕಷ್ಟು ಹಸಿರಾಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಾಡಗೌಡರು ಪ್ರಯತ್ನ ಮಾಡಿ ಇವತ್ತು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ಪಾತ್ರರಾಗಿ ಶಾಸಕರಾಗಿದ್ದಾರೆ. ಮುಂದಕ್ಕೆ ಮಂತ್ರಿಗಳಾಗುವಂಥ ಅವಕಾಶ ಬೇಗ ಸಿಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇವತ್ತು 3 ಪಾರ್ಕ್ ಇವತ್ತು ಒಂದು ಉದ್ಘಾಟನೆ ಮಾಡಿದ್ದೀವಿ ಸಾಂಕೇತಿಕವಾಗಿ. ಅದು ನಮ್ಮ ಇಲಾಖೆ ವತಿಯಿಂದ ನಾಡಗೌಡರ ಮನವಿ ಮೇರೆಗೆ ನಮ್ಮ ಇಲಾಖೆಯವರು ಸುಮಾರು 2 ಕೋಟಿ ರೂಪಾಯಿಯಷ್ಟು ಹಣವನ್ನು 3 ಪಾರ್ಕ್ಗಳ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಇವತ್ತು ಉದ್ಘಾಟನೆ ಆಗಿದೆ. ಪಾರ್ಕು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ಪಾರ್ಕು ಮೈಂಟೆನೆನ್ಸ್ ಭಾಳ ಇಂಪಾರ್ಟೆಂಟು. ಯಾರು ನಡಿಗೆದಾರರಿದ್ದಾರೆ ಅಥವಾ ಮಕ್ಕಳು ಕರ್ಕೊಂಡ್ಬರ್ತಾರೆ ಅಥವಾ ಇಲ್ಲಿ ಈ ಒಂದು ವೇದಿಕೆ ಅಂದರೆ ಇದು ಏನು ಹೇಳೋದು, ಯೋಗ ಹಾಲು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ಕೋಬೋದು. ಅಂಥ ಸಂದರ್ಭದಲ್ಲಿ ಯಾವುದನ್ನು ಒಂಚೂರು ಹಾಳು ಮಾಡದೆ, ಲಾನ್ ಇರ್ಬೋದು, ಗಿಡ ಇರ್ಬೋದು, ಆಟ ಸಾಮಾನು ಇರ್ಬೋದು, ಚೆನ್ನಾಗಿ ಮೈಂಟೈನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಾಗೆ ಉಳಿಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಯಾಕಂದರೆ ನನ್ನ ಕ್ಷೇತ್ರದಲ್ಲಿ ಒಂದು 50 ಪಾರ್ಕ್ ಇರಬೇಕು. ಒಂದು ಸಣ್ಣ ಈ ಥರದ ಪಾರ್ಕಿಂದ ಹಿಡಿದು 17 ಎಕರೆ ಪಾರ್ಕ್ವರೆಗೂ ಇದೆ. ಈಗ ಇನ್ನೊಂದು ನಮ್ಮ ಮಡಿವಾಳ ಕೆರೆ ಹತ್ರ ಒಂದು 50 ಎಕರೆ ಪಾರ್ಕು, ಅದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿತ್ತು, ನಮಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ರು. ಅದನ್ನು ಕೂಡ ಅದೇ ದೊಡ್ಡ ಪಾರ್ಕ್ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ. ಒಂದು 50 ಪಾರ್ಕ್ ಇದೆ. ಎಲ್ಲ ಪಾರ್ಕ್ಗಳು ಇದೇ ರೀತಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ನಾವು ಮೇಂಟೈನ್ ಮಾಡಿದ್ದೀವಿ ಅನ್ನೋದಕ್ಕಿಂತ ನಾವು ಒಂದ್ಸಲಿ ಮಾಡಿಕೊಟ್ಟ ಮೇಲೆ ಯಾರು ಇದನ್ನು ಬಳಸ್ತಾರೆ ಅವರು ಚೆನ್ನಾಗಿ ಉಪಯೋಗಿಸ್ಬೇಕು. ನೀವು ಅಷ್ಟೇ ಇದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ಪಾರ್ಕನ್ನು ಮಾಡಿಕೊಟ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಇದಕ್ಕೆ ಕಾರಣಕರ್ತರಾದ CS ನಾಡಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಪಟ್ಟಣದ ಸಾಯಿ ನಗರದಲ್ಲಿ ನಿರ್ಮಿಸಲಾದ ಸಾಯಿ ಉದ್ಯಾನವನದ ಜೊತೆಗೆ ಬಸವನಗರ, ಸಂಗಮೇಶ್ವರ ನಗರದಲ್ಲೂ ಉದ್ಯಾನವನಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸಾರ್ವಜನಿಕರಿಗೆ ಶುದ್ಧ ಗಾಳಿ, ಒಳ್ಳೆಯ ಪರಿಸರ ಇದ್ದರೆ ಆರೋಗ್ಯ ವೃದ್ಧಿಯಾಗುತ್ತದೆ. KBJNL ಅಧಿಕಾರಿಗಳು, ಅರಣ್ಯ ಇಲಾಖೆಯವರು ಹಾಗೂ ಗುತ್ತಿಗೆದಾರರು ಸೇರಿಕೊಂಡು ಜನೋಪಯೋಗಿ ಉದ್ಯಾನವನ್ನು ಅಭಿವೃದ್ಧಿಪಡಿಸಿದ್ದೀರಿ. ಇದನ್ನು ಹಾಳಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮೆಲ್ಲರದ್ದಾಗಿದೆ ಎಂದು ಹೇಳಿದರು. ಶಾಸಕ CS ನಾಡಗೌಡ ಮಾತನಾಡಿ, ಮುದ್ದೇಬಿಹಾಳದಲ್ಲಿ 3 ಉದ್ಯಾನವನಗಳನ್ನು ಲೋಕಾರ್ಪಣೆಗೊಳಿಸುತ್ತಿರುವುದು ಖುಷಿ ತಂದಿದೆ. ಪರಿಸರ ಪ್ರಿಯರು ಅನುಕೂಲಕರ ವಾತಾವರಣದಲ್ಲಿ ತಿರುಗಾಡುವ ಕೆಲಸ ಮಾಡಿದ್ದೇವೆ. ಯೋಗ ಮಂದಿರ, ವಾಕಿಂಗ್ ಟ್ರ್ಯಾಕ್ ಚೆನ್ನಾಗಿ ಮಾಡಿದ್ದು ಗುತ್ತಿಗೆದಾರರನ್ನು ಅಭಿನಂದಿಸುವುದಾಗಿ ಹೇಳಿದರು. ಅವರು ಕೆಲಸವನ್ನು ಮಾಡ್ತಾರೆ. ಇದು ಅವರಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ. ಮತ್ತು ಯಾವ ಆಡಂಬರ ಇಲ್ಲ ಅವರಲ್ಲಿ, ಯಾವ ಆಡಂಬರ ಇಲ್ಲ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸಿನಿಮಾಕ್ಕೆ ಹೋಗೋಕ್ಕೂ ನಮ್ಮ ಕಾರ್ ತೊಗೊಂಡು ಹೋಗ್ತೀವಿ, ಆಫೀಸ್ ಕಾರ್ಸ್. ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಅಫಿಷಿಯಲ್ ವರ್ಕ್ ಮುಗೀತು ಮನೆಗೆ ಹೋಗ್ತಾರಲ್ಲ, ಆ ಕಾರನ್ನು ಅಲ್ಲೇ ಬಿಟ್ಟು ತಮ್ಮ ಪ್ರೈವೇಟ್ ಕಾರ್ ತೊಗೊಂಡು ಅಡ್ಡಾಡ್ತಾರೆ. ಮನೆಯಿಂದ ತಮ್ಮ ಆಫೀಸಿಗೆ ಬರಬೇಕಾದ್ರೆ ಪ್ರೈವೇಟ್ ಕಾರ್ನಲ್ಲೇ ಬರ್ತಾರೆ. ಅಲ್ಲಿಂದ ವಿಧಾನಸೌಧ ಬರಬೇಕಾಗಿದೆ, ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಂದರೆ ಅಷ್ಟು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಕ್ಕಂಥ ಮಂತ್ರಿಗಳು ಯಾರಾದರೂ ಇದ್ದರೆ ಅದು ಪ್ರಥಮದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಅನ್ನೋದನ್ನು ನಾವು ಯಾರೂ ಕೂಡ ಮರಿತಕ್ಕಂಥದ್ದನ್ನು. ಎಲ್ಲಕ್ಕಿಂತ ಹೆಚ್ಚು ಸಮಾಜಮುಖಿಯಾಗಿದ್ದಾರೆ. ಇವತ್ತು ಬಹಳಷ್ಟು ಜನಕ್ಕೆ ಅದನ್ನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ಈ ಹೇಮರೆಡ್ಡಿ, ಮಲ್ಲಮ್ಮ ಮತ್ತು ವೇಮನ ಇವತ್ತು ರಾಜ್ಯದಲ್ಲಿ ಬೆಳಕಿಗೆ ಬರಬೇಕು, ಸರ್ಕಾರದ ಗೌರವ ಸಲ್ಲಬೇಕು. ಆ ಸಮಾಜಕ್ಕೆ ಏನಪ್ಪ ಅಂದ್ರೆ ಅವರು ಕೂಡ ಶಿವಶರಣರಲ್ಲಿ ಒಬ್ಬರಾಗಿದ್ದರು ಅನ್ನೋದನ್ನು ಆ ಸರ್ಕಾರದ ಗುರುತು ಬರಬೇಕಾಗಿತ್ತು. ಅಂತಂದರೆ ಅದನ್ನು ಗುರುತಿಸಿ ಇವತ್ತು ಸರ್ಕಾರಿ ರಜೆಗಳನ್ನು ಮತ್ತು ಸರ್ಕಾರಿ ಹಬ್ಬ ಅಂತ ಆಚರಣೆ ಆಗಬೇಕಾಗಿದ್ರೆ ಅದಕ್ಕೆ ಮೂಲ ಕಾರಣ ಯಾರು ಇದ್ರೆ ರಾಮಲಿಂಗಾರೆಡ್ಡಿ ಅವರು ಮತ್ತು HK ಪಾಟೀಲ್. ಇದನ್ನು ಮರಿತಕ್ಕಂಥದ್ದು ಮೂಲತಃ ರಾಮಲಿಂಗಾರೆಡ್ಡಿ ಅವರು ಮತ್ತು HK ಪಾಟೀಲ್ ಅಷ್ಟೊಂದು ಕೆಲಸ ಸಮಾಜಮುಖಿಯಾಗಿಯೂ ಕೆಲಸ ಮಾಡ್ತಾರೆ. ಆದರೆ ಒಂದೇ ಸಮಾಜಕ್ಕೆ ಅವರು ಎಂದೂ ಅಂಟ್ಕೊಂಡಿಲ್ಲ. ಕೆಲಸದಲ್ಲಿ ಯಾರೇ ಬರಲಿ, ಯಾವುದೇ ಕೆಲಸವಾಗ್ತಕ್ಕಂಥದ್ರಲ್ಲಿ ಮುಂದಾಗಿ ಕೆಲಸ ಮಾಡ್ತಕ್ಕಂಥವ್ರಾಗಿದ್ದಾರೆ. ಇದೆಲ್ಲ ನಮ್ಮ ಹೆಮ್ಮೆ ಅಂಥೇಳಿ ಬಹಳ
ಇವತ್ತು ಸದುಪಾಯ ವೇಳೆ ಇದ್ರೂ ಕೂಡ ಬಂದು ಇದನ್ನು ಉದ್ಘಾಟನೆ ಮಾಡಿದ್ರಿ ಸಾಹೇಬ್ರೆ. ನಮಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಇದೇ ರೀತಿಯಾಗಿ ನಮ್ಮ ಮುದ್ದೇಬಾಳದಲ್ಲಿ ಮುಳುಗಡೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಯಾವ RC ಸೆಂಟರ್ಸ್ ಇದ್ದಾವೆ ಅಲ್ಲಿ ತಪೋವನಗಳಿಗೆ ಅಂಥೇಳಿ ಬಿಟ್ಟಿದ್ದಾರೆ. ತಪೋವನಗಳಿಗೆ ಅಂಥೇಳಿ ಎಲ್ಲದರಲ್ಲೂ ಗಾರ್ಡನ್ ಅಂತ ಜಾಗ ಬಿಟ್ಟಿದ್ದಾರೆ. ಆ ಗಾರ್ಡನ್ಗಳು ಏನಾಗಿದಾವೆ ಅಂದರೆ ಅವು ದನ ಕಟ್ಟಲಿಕ್ಕೆ, ಕಟ್ಟಿಗೆ ಒಟ್ಟಲಿಕ್ಕೆ, ಅಥವಾ ಯಾರೋ ಮನೆ ಕಟ್ಕೊಂಡ್ಬಿಟ್ಟಾರೆ. ಈಗ ಮನೆ ಕಟ್ಕೊಂಡ್ಬಿಟ್ಟಾರೆ. ಅವೆಲ್ಲನೂ ಇವತ್ತು ಅತಿಕ್ರಮಣ ಆಗಿದ್ದಾವೆ. ನೀವು ಸ್ವಲ್ಪ ದುಡ್ಡು, ನಾನು ಹೇಳಿದೆ ಇನ್ನೂ ನಮ್ಮ RC ಸೆಂಟರ್ಗಳು ಭಾಳ ಕ್ಷೀಣ ಸ್ಥಿತಿಯಲ್ಲಿದ್ದಾವೆ. ದಯವಿಟ್ಟು ತಾವು ಕೊಟ್ರಿ ಅಂದರೆ ಈ ರೀತಿಯಾದಂಥ ಗಾರ್ಡನ್ಗಳು ಒಂದೊಂದು ಹಳ್ಳಿಗೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಒಂದು ಭಾಳ ಬೇಕಾಗಿಲ್ಲ. ಒಂದು ಪಂಚಾಯಿತಿಯಲ್ಲಿ ಕೊನೆ ಪಕ್ಷ 1 ಅಥವಾ 2 ಗಾರ್ಡನ್ ಮಾಡಿದ್ವಿ ಅಂತಂದರೆ ಅಲ್ಲಿ ಜನಗೂ ಕೂಡ ಒಂದು ಶಿಸ್ತಿನ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. KBJN ಇಲಾಖೆಯವರಿಗೆ ತಮ್ಮ ವತಿಯಿಂದ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯಾದಂಥ ಸಹಕಾರ ತಾವು ನೀಡ್ತಾ ಇದ್ದೀರಿ. ಮುಂದೆ ಬರುವ ದಿವಸದಲ್ಲಿ ಕೂಡ ನಾವು ಇನ್ನೂ ಹೆಚ್ಚಿನ ನಿರೀಕ್ಷೆ ಇದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡಿ ಕಾರ್ಯಕ್ರಮದಲ್ಲಿ AC ಗುರುನಾಥ್ ದಡ್ಡೆ, KBJN ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಬಸವರಾಜು, NK ಬಾಯಕಾಯತ್, ಮಹೇಶ್ ಪಾಟೀಲ್, ರಾಜಶೇಖರ್ ಚವಾಣ್, MD ಕೃಷ್ಣಮೂರ್ತಿ ಕುಲಕರ್ಣಿ, ಬಾಲಾಜಿ ಶುಗರ್ಸ್ನ ಅಧ್ಯಕ್ಷ ಹನುಮಂತಗೌಡ ಪಾಟೀಲ್, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ BS ಸದಾಗರ್, ತಹಶೀಲ್ದಾರ್ ಕೀರ್ತಿ ಚಾಲಕ್, ಅರಣ್ಯ ಇಲಾಖೆ ಅಧಿಕಾರಿ ಬಸನಗೌಡ ಬಿರಾದರ್, ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಸುರೇಶ್ಗೌಡ ಪಾಟೀಲ್ ಇಂಗಳಿಗೇರಿ, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರು, ಗುತ್ತಿಗೆದಾರ ರುದ್ರಗೌಡ ಅಂಗಡಿಗೇರಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಸಿದ್ದನಗೌಡ ಬಿಜ್ಜೂರು ಸ್ವಾಗತಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.